ಮಡಿಕೇರಿ ಶಾಸಕ ಡಾಕ್ಟರ್ ಮಂತ್ರಗೌಡ ಅವರು ಶನಿವಾರ ಸಂತೆ ಮತ್ತು ದುಂಡಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ವಿವಿಧ ಕಡೆಗಳಲ್ಲಿ ಕಾಂಕ್ರೀಟ್ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಭೂಮಿ ಪೂಜೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು. ಶನಿವಾರ ಸಂತೆ ಬೈಪಾಸ್ ರಸ್ತೆಯಲ್ಲಿರುವ ವ್ಯವಸಾಯ ಉತ್ಪನ್ನ ಮಾರಾಟ ಸಹಕಾರ ಸಂಘಕ್ಕೆ ಸೇರಿದ ಜಾಗದಲ್ಲಿ ಮುಖ್ಯಮಂತ್ರಿ ನಿಧಿಯಿಂದ ಬಿಡುಗಡೆಯಾದ 10 ಲಕ್ಷ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣವಾಗಲಿರುವ ತಡೆಗೋಡೆ ನಿರ್ಮಾಣ ಮತ್ತು ಕಾಂಕ್ರೀಟ್ ರಸ್ತೆ ಕಾಮಗಾರಿ ಬೈಪಾಸ್ ರಸ್ತೆಯಿಂದ ದುಂಡಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹೆಮ್ಮನೆ ಗ್ರಾಮಕ್ಕೆ ತೆರಳುವ 400 ಮೀಟರ್ ಕಾಂಕ್ರೀಟ್ ರಸ್ತೆ ನಿರ್ಮಾಣಕ್ಕೆ 2025-26ನೇ ಸಾಲಿನ ಪರಿಶಿಷ್ಟ ಜನಾಂಗದವರ ಕಾಲೋನಿಗಳಿಗೆ ಮೂಲಭೂತ ಸೌಕರ್ಯ ಒದಗಿಸುವ ಉದ್ದೇಶದಿಂದ ಪ್ರಗತಿ ಕಾಲೋನಿ ಯೋಜನೆ ಅಡಿಯಲ್ಲಿ 1 ಕೋಟಿ ರೂಪಾಯಿ ಮಂಜೂರಾಗಿರುವ ರಸ್ತೆ ಅಭಿವೃದ್ಧಿ ಕಾಮಗಾರಿ, ಚಿಕ್ಕಕೊಳತೂರು ಗ್ರಾಮದ ಡಾಂಬರು ರಸ್ತೆ ಅಭಿವೃದ್ಧಿಗೆ ಶಾಸಕರ ನಿಧಿಯಿಂದ 10 ಲಕ್ಷ ರೂಪಾಯಿ ಮಂಜೂರಾಗಿರುವ ರಸ್ತೆ ಅಭಿವೃದ್ಧಿ ಕಾಮಗಾರಿ, ಸೇಕ್ರೆಡ್ ಹಾರ್ಟ್ ವಿದ್ಯಾಸಂಸ್ಥೆ ಮೂಲಕವಾಗಿ ತೆರಳುವ ಚಿಕ್ಕಕೊಳತೂರು ಗ್ರಾಮದ ಕಾಂಕ್ರೀಟ್ ರಸ್ತೆ ಅಭಿವೃದ್ಧಿಗೆ ಮುಖ್ಯಮಂತ್ರಿಗಳ ವಿಶೇಷ ಯೋಜನೆ ಅಡಿಯಲ್ಲಿ 20 ಲಕ್ಷ ರೂಪಾಯಿ ಮಂಜೂರಾಗಿರುವ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಈ ಎಲ್ಲ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಶಾಸಕ ಡಾಕ್ಟರ್ ಮಂತ್ರಗೌಡ ಅವರು ಭೂಮಿ ಪೂಜೆಯನ್ನು ನೆರವೇರಿಸಿದರು. ಯಾವ್ದಾದ್ರು ಮಗ ಈ ಕಡೆನಾ ಈ ಕಡೆನಾ ಬಂದು ಈ ಕಡೆ ಆಕೆ ಮುರಿಯಾಯ್ತು. ವೆರಿ ಗುಡ್, ಸಾಕು. ಬಿಡಿ ಸರ್, ಅವತ್ತಿಂದ ಹಾಲು ಅಲ್ಲ ಹಳಬರ ಎಲ್ಲ ಬನ್ನಿ. ನೋಡ್ಕೊಂಡು ಹೋಗಿದ್ರು. ಹಾಗೆ ಮೊನ್ನೆ ತಾನೇ ಗೊತ್ತಾಯಿತು ನಮಗೆ ಲ್ಯಾಂಡ್ ಆರ್ಮಿಗೆ ಕೊಟ್ಟಿದ್ದಾರೆ ಅಂತ. ನಾವು ಮತ್ತು ನಮ್ಮ ಕಾಂತರಾಜರು ಹಲವಷ್ಟು ಬಾರಿ ಲ್ಯಾಂಡ್ ಆರ್ಮಿ ಆಫೀಸ್ಗೆ ಹೋಗಿ MLA ಅವ್ರ ಆಫೀಸ್ಗೆ ಹೋಗಿ ಅವ್ರಿಗೆ MLA ಸಾಹೇಬ್ರು ಕಂಡ್ಕೊಂಡಾಗ ನಾವು ಕೈ ಮುಗಿತಿದ್ವಿ. ಅಂಕಲ್ ಮಾಡಿಸ್ಕೊಡ್ತೀನಿ ಅಂತ ಹೇಳ್ತಿದ್ರು. ಹಾಗೆ ಅವರ ಸೌಜನ್ಯತೆ ನಡವಳಿಕೆಯನ್ನು ಸಹ ನಾವು ಅನುಭವಿಸಿದ್ವಿ. ನಾವು ಮತ್ತು ನಮ್ಮ ಕಾಂತರು 5-6 ಜನ ಅವರ ಆಫೀಸ್ಗೆ ಹೋಗಿದ್ದಾಗ ಅವ್ರ ಸೌಜನ್ಯದ ನಡವಳಿಕೆ ನಮಗೆ ಖುಷಿಯಾಗಿ ಹಿರಿಯವನಾಗಿ ನಾನೊಂದು ಅವರಿಗೆ ಅಭಿನಂದನಾ ಪತ್ರ ಬರೆದಿದ್ದೆ. ಅದನ್ನು ಅವ್ರು ಇಡೀ ವಾಟ್ಸಪ್ ಗ್ರೂಪಿಗೆ ಹಾಕ್ಬಿಟ್ಟು BB ನಾಗರಾಜ್ ಶನಿವಾರದಂತೆ ನಮ್ಮನ್ನು ಅಭಿನಂದಿಸಿದ್ದಾರೆ ಅಂತ ಹೇಳಿದರು. ಅವರ ಈ ನಡವಳಿಕೆಗೆ ಹಾಗೂ ಅವರ ಮುಂದಿನ ಜೀವನಕ್ಕೆ ಆ ದೇವರು ಒಳ್ಳೇದು ಮಾಡಲಿ ಅಂತ ನಾವು ಹೇಳ್ತಾ, ನಾವೆಲ್ಲರೂ ನಿಮ್ಮೊಟ್ಟಿಗೆ ಇದ್ದೇವೆ ಸದಾ ಹೇಳ್ತಾ ಅವರ ರಾಜಕೀಯ ಜೀವನ ಇನ್ನೂ ಎತ್ತರಕ್ಕೆ ಏರಲಿ ಅಂತ ನಾವು ಆ ದೇವರಲ್ಲಿ ಆಶಿಸ್ತಾ ಅವರಿಗೆ ಅಭಿನಂದನೆ ಸಲ್ಲಿಸ್ತೇವೆ. ಮಂತರ್ ಗೌಡಜಿಗೆ ನುಡಿದಂತೆ ನಡೆದಂತ ಮಂತರ್ ಗೌಡಜಿಗೆ ಜಾತಿ ಮತ ಭೇದವಿಲ್ಲದೆ ಕೆಲಸ ಮಾಡುತ್ತಿರುವ ಮಂತರ್ ಗೌಡಜಿಗೆ ಪಕ್ಷ ಭೇದವಿಲ್ಲದೆ ಕೆಲಸ 2023ನೇ ಇಸವಿಗಿಂತ ಮುಂಚೆ ಆಶ್ವಾಸನೆ ಕೊಟ್ಟೆ. ಮಾತ್ರ 2 ವರ್ಷ ಲೇಟ್ ಆಗಿದೆ, ಬೈಬೇಡಿ. ಅದಕ್ಕೆ ಮಧ್ಯದಲ್ಲಿ ನಮ್ಮ ಸ್ಕೂಲ್ಗೂ ಕಾರ್ಯಕ್ರಮ ಕರೆಸಿದ್ರು ನನ್ನ. ನೋಡಿ ಸರ್ ರೋಡ್ ಅಂತಾರೆ, ಕಾರ್ಯಕ್ರಮಕ್ಕೆ ನೋಡಿ ಅಂತಲ್ಲ, ರೋಡ್ ನೋಡ್ಕೊಂಡು ಹೋಗಿ ಅಂತ ಕೇಳಂತ ಸಂದರ್ಭದಲ್ಲಿ ಸೇಕ್ರೆಡ್ ಹಾರ್ಟ್ ಕಾನ್ವೆಂಟ್ ಸ್ಕೂಲಿಗೆ, ಕಾನ್ವೆಂಟ್ ಸ್ಕೂಲು ಒಂದು ಕಡೆ ಪ್ಲಸ್ ಇಲ್ಲಿರೋಂಥ ನಿವಾಸಿಗಳಿಗೆ ರಸ್ತೆ ಅಭಿವೃದ್ಧಿ ಕಾಮಗಾರಿ ಮಾಡಲೇಬೇಕಾಗಿತ್ತು. ಅದು ವಿಚಾರದಲ್ಲಿ ಲಾಸ್ಟ್ ಟೈಮ್ 5 ಲಕ್ಷ ಇತ್ತಿದ್ದು. 5 ಲಕ್ಷ ರೂಪಾಯಿ ನಾನು ಕೊಟ್ಟಿದ್ರೆ ನೀವು ಇದನ್ನಲ್ಲೇ ಹೊಡೆದು ಕಳಿಸ್ತಿದ್ರಿ ನಮ್ಮನ್ನ, ಯಾಕಂದ್ರೆ 5 ಲಕ್ಷ ಸಾಧ್ಯವಿಲ್ಲ. ಅದಕ್ಕೋಸ್ಕರ ಎಲ್ಲರೂ ಸೇರಿಸಿ 20 ಲಕ್ಷ ರೂಪಾಯಿಗೆ ಕಾಂಕ್ರೀಟ್ ರಸ್ತೆ ಮೇಲಿಂದ ಕೆಳಗಡೆ ತೊಗೊಳ್ಳೋಕ್ಕೆ ನಾವು ನೆನ್ನೆ ಮಾತಾಡ್ದೋ. ಕೆಲವು ಕಡೆಯಲ್ಲಿ ನೀವು ಹೇಳ್ದಂಗೆ ಮಕ್ಕಳಿಗೆ ದಾಟಕ್ಕಂತ ಕರೆದಾಗ ಅದನ್ನ ಡಿಸೈನ್ ಮಾಡ್ಕೊಂಡು ಇಂಟರ್ಲಾಕ್ ಮಾಡ್ಕೊಂಡು ಒಂದು ವಾಕ್ ಮಾತು, ಯಾಕಂದರೆ ಗಾಡಿಗಳಲ್ಲಿ ನಿಲ್ಲಿಸೋದು, ಬೇರೆಯವ್ರ ಬಂದಲ್ಲಿ ಅಲ್ಲಿ ಯಾಕಂದರೆ ಇಲ್ಲಿ ಮಕ್ಕಳು ಜಾಸ್ತಿ ಇರೋದ್ರಿಂದ ಅವ್ರ ರಕ್ಷಣೆಗೆ ನಾವು ಕೊಡೋಣ. ಆಮೇಲೆ ಪಾಪ ನೀವು ನಡ್ಕೊಂಡು ಹೋಗ್ಬೋದು ಆ ಭಾಗಕ್ಕೆ. ಆ ವಿಚಾರದಲ್ಲಿ ತುಂಬ ವರ್ಷದಿಂದ ಈ ಕಾಮಗಾರಿ ಮಾಡಬೇಕಾಯ್ತು.
ನಾವು ಗಿರಣನು ಅವತ್ತು ಬಂದೋ, ಅವಾಗ ನಾವು ಚುನಾವಣೆ ಟೈಮಲ್ಲಿ ಬಂದಾಗ ನಿಮ್ ಗಲಾಟೆ ಮಾಡೋದೊಂದು ಬಾಕಿ ಮಾತ್ರ 2 ವರ್ಷನೂ ಕಾಯ್ದಿದ್ದೀರಾ ಪಾಪ. ಆ ತಾಳ್ಮೆಗೆ 20 ಲಕ್ಷ ರೂಪಾಯಿ ಫಲ ಸಿಕ್ಕಿದೆ. ಕ್ಲೀನಾಗಿ ನಿಂತ್ಕೊಂಡು ಕೆಲಸ ಮಾಡಿಸ್ಕೊಳ್ಳಿ. ಯಾರು ಗುತ್ತಿಗೆದಾರ ಬರ್ತಾರೆ ನಾನು ಪರಿಚಯ ಮಾಡಿಸ್ಕೊಡ್ತೀನಿ. ಆ ಟೈಮಲ್ಲಿ ದಯವಿಟ್ಟು ನೀವು ಅವ್ರ ಹತ್ರ ಕೆಲಸ ಮಾಡಿಸ್ಕೊಳ್ಳಿ ಕ್ಲೀನಾಗಿ. ಆಮೇಲೆ ನಮಗೆ ಚರಂಡಿ ಮಾಡಲಿಲ್ಲ ಇದು ಮಾಡಲಿಲ್ಲ ಅಂತ ಅದೆಲ್ಲ ಮಾತಾಡಕ್ಕೆ ಹೋಗ್ಬೇಡಿ. ಅಲ್ಲಿ ಇಲ್ಲಿಂದ ಕೆಳಗಡೆ ಗಂಟ ರಸ್ತೆ ಆಗುತ್ತೆ, ಒಂದು 20-25 ಮೀಟರ್ ಕಡಿಮೆ ಆಗ್ಬೋದು ಇವತ್ತಿನ ಲೆಂತ್ಗೆ. ಅದನ್ನು ಬರೋಂಥ ದಿವಸ ಸೇರ್ಸೋಣ. ಮತ್ತು ಮೇಡಮು ಪಕ್ಕ 2-3 ಅಡ್ ರೋಡ್ಗಳು, ಆ ಅಡ್ ರೋಡ್ಗಳು ಇದಾದ ನಂತರ ಅದನ್ನ ತೊಗೊಳಕ್ಕೆ ನನ್ನ ಜವಾಬ್ದಾರಿ ಇತ್ತು. ನೀವು ನನಗೆ ದೇವ್ರ ಕಾರ್ಯಕ್ರಮ ಸುಳ್ಳು ಹೇಳಂಗಿಲ್ಲ, ನಾವು ಎಸ್ ಅಂತ ಹೇಳ್ಬೋದು. ಆಗ್ಬೇಕಾಗಿರೋದು ನನಗೂ ಆಸೆ, ಎಲ್ಲ ಕಡೆಗೆ ರೋಡ್ ಆಗಬೇಕು ಅಂತ ನಮ್ಮ ಆಸೆ. ಒಂದೇ ದಿವಸ ಮಾಡೋಕ್ಕಾದ್ರೆ ಒಂದು 15-20 ಸಾವಿರ ಕೋಟಿ ಬೇಕಾಗುತ್ತೆ ಒಂದು ಕ್ಷೇತ್ರಕ್ಕೆ. ಅದು ಆಗಿಲ್ದಿದ್ದ ಕೆಲಸ ಅಲ್ಲ. ಅದಕ್ಕೋಸ್ಕರ ಹಂತವಾಗಿ ನಾವು ಹೇಳಿದ್ವಿ. ಈಗಾಗಲೇ ಒಂದು 1 ಕೋಟಿ ನಿಮ್ಮ ಈ ಅವಶ್ಯಕತೆ ಇದೆ ಅಂತ ಇದು ರೋಡು. ಯಾಕಂದ್ರೆ ಮೇನ್ ಆ ರೋಡಿಂದ ಕೆಳಗಡೆ ಸಂಪರ್ಕ ರೋಡ್ ಚಿಂಗಳಿ ರೋಡ್ಗೆ ಒಂದು ಬೈಪಾಸ್ ರೋಡ್ ಅಂತ ಆಗುತ್ತೆ. ಮಾತ್ರ ರೋಡ್ ಆಗಂತ ಸಂದರ್ಭದಲ್ಲಿ ಟ್ರಾಫಿಕ್ ಜಾಸ್ತಿ ಆಯ್ತದೆ, ಮಕ್ಕಳು ಜಾಸ್ತಿ ಓಡಾಡ್ತಾ ಇರೋದ್ರಿಂದ ಫಾದರ್ you have to be very careful with the students. कर्पूरमङ्गलं देवत्रदाः ॐ सहस्रशीर्षा पुरुषानः सहस्राक्ष कृत्वाः सह वेदान्तृतेः ॐ शान्तिः. ಮಕ್ಕಳಿಗೆ ಓಡಾಡೋಕ್ಕೆ ಒಂದು ಅವಕಾಶ ಮಾಡೋಣ. ಗುದ್ದಿ ಪೂಜೆಗೆ ಪಾಪ ಅದ್ಭುತವಾಗಿ ಅರೇಂಜ್ಮೆಂಟ್ಸ್ ಮಾಡಿಕೊಡ್ತೀವಿ ಗ್ರಾಮದ ಹಿರಿಯರು, ಗ್ರಾಮದ ಅಧ್ಯಕ್ಷರುಗಳು, ತಾಯಿ ತಂಗಿಯರು ಎಲ್ಲರಿಗೂ. ನಿಮಗೋಸ್ಕರ ರಸ್ತೆ ಕ್ಲೀನಾಗಿ ಮಾಡಿಸ್ಕೊಳ್ಳಿ, ಕ್ಯೂರಿಂಗು ಕರೆಕ್ಟಾಗಿ ಮಾಡಿಸ್ಕೊಡ್ಬೇಕು ಅಂತ ಹೇಳ್ತಾ ಎಲ್ಲ ಗ್ರಾಮಸ್ಥರಿಗೆ ಇದೇ ರೀತಿಯಲ್ಲಿ ಪ್ರೀತಿ ಮುಂದೆ ಬರೆಸ್ಕೊಂಡು ಹೋಗ್ತಾ ಇರಲಿ. ಇದು ಚುನಾವಣೆ ಭಾಷಣ ಅಲ್ಲ, ಇದು ಅಭಿವೃದ್ಧಿ ಭಾಷಣ. ಸಂದರ್ಭದಲ್ಲಿ ಚುನಾವಣೆ ಭಾಷಣ ಮಾಡ್ತಾರೆ ಹೇಳ್ತಾ ಈಗ ಬೇಗ ಒಳ್ಳೆ ಊಟ ಹಾಕ್ಸಿ ನಮಗೆ. माना अपा पुष्पं पुष्पवान् प्रजावान् पशुमान् भवति एवं वेद योपामायतनं वेद आयतनमान् भवति असौ वै तपन्नमायतनम् आयतनमान् भवति यो मुष्यतपत आयतनं वेद आयतनमान् भवति ॐ शान्ति शान्ति शान्तिः. ಗ್ರಾಮದೇವರು ಸರ್ವದೇವರು ಎಲ್ಲರನ್ನು ಪ್ರಾರ್ಥನೆಯನ್ನು ಮಾಡಿಕೊಳ್ತಾ ಆದಷ್ಟು ಬೇಗ ಈ ಒಂದು ರಸ್ತೆ ನಿರ್ಮಾಣ ಮಾಡೋದಕ್ಕೆ ಗುದ್ದಲಿ ಪೂಜೆ ಅಂದರೆ ಭೂಮಿ ಪೂಜೆಯನ್ನು ಮಾಡಿದ್ದೇವೆ. ಅದೇ ರೀತಿಯಾಗಿ ಈ ಪೂಜೆಯನ್ನು ಭೂಮಿ ತಾಯಿ ಸಮರ್ಪಕ ಸ್ವೀಕಾರ ಮಾಡಿಕೊಂಡು ನಮ್ಮ ಕ್ಷೇತ್ರದ ಮಹಾರಾಜರಾದಂತಹ ರಾಜರು ಆದಷ್ಟು ಬೇಗ ಈ ಒಂದು ರಸ್ತೆ ನಿರ್ಮಾಣಕ್ಕೆ ಸಹಕಾರವನ್ನು ಕೊಡಲಿ ಅಂತ ಹೇಳಿ ಥ್ಯಾಂಕ್ ಯು. ನಾವು ನಿಮ್ಮ ಜೊತೆಲಿ ಇರ್ತೀವಿ. ಮಾತ್ರ ನೀವು ಅಪರೂಪಕ್ಕೆ ವರ್ಷಕ್ಕೆ 1 ಸಲಿನೋ 2 ಸಲ ಕರೆದ್ರೆ ನಾವು ಬಂದರೆ ಹೆಚ್ಚು, ಇಲ್ಲ ಅಂತಲ್ಲ. ಕರೆಕ್ಟಾ ಇಲ್ವಾ? ದೇವಸ್ಥಾನಕ್ಕೆ ಜಾಸ್ತಿ ನಿಮ್ಮ ಪಾತ್ರ ಇರಬೇಕು ಅಂತ ನಮ್ಮ ಆಸೆ. ಇದೇ ಮಂತ್ರ ಫೋಟೋ ಹಾಕಿ ಪಾತ್ರ ಜಾಸ್ತಿ ನಿಮ್ದಿರ್ಲಿ. ನನ್ನ ಕಡೆಯಿಂದ ಏನು ಸಹಾಯ ಮಾಡಬೇಕು, ವಸ್ತುನೋ ಏನಾದ್ರು ಒಂದು ಕೊಡಿಸ್ದಾಗ ನಾನು ಜವಾಬ್ದಾರಿ ತರ್ತೀನಿ. ದೇವಸ್ಥಾನ ಯಾವ್ದಾದ್ರು ಬಸವಣ್ಣ ಮಗ ಈ ಕಡೆನಾ ಈ ಕಡೆನಾ ಬಂದು ಈ ಕಡೆ ಹಾಕಿ ಮುರಿಯಾಯ್ತು. ಬಿಡಿ ಸರ್, ಈ ಸಂದರ್ಭ ಮಾತನಾಡಿದ ಡಾಕ್ಟರ್ ಮಂತ್ರಗೌಡ, ತಾನು ಶಾಸಕನಾಗಿದ್ದ ಪ್ರಾರಂಭದಲ್ಲೇ ಗ್ರಾಮೀಣ ರಸ್ತೆ ಅಭಿವೃದ್ಧಿಗೆ ಹೆಚ್ಚಿನ ಆದ್ಯತೆ ನೀಡುವುದಾಗಿ ಭರವಸೆ ನೀಡಿದೆ. ಅದರಂತೆ ಸ್ವಲ್ಪ ವಿಳಂಬವಾದರೂ ಈ ಭಾಗದಲ್ಲಿ ಗ್ರಾಮೀಣ ರಸ್ತೆ ಅಭಿವೃದ್ಧಿ, ಕಾಂಕ್ರೀಟ್ ರಸ್ತೆ ಅಭಿವೃದ್ಧಿಗೆ ಅನುದಾನ ನೀಡಿ ನಾನು ಹೇಳಿದಂತೆ ರಸ್ತೆ ಅಭಿವೃದ್ಧಿ ಕಾಮಗಾರಿಯಿಂದ ಪೂರ್ಣಗೊಂಡಿದೆ ಎಂದರು. ಇಲ್ಲಿಂದ ಟೆಂಪಲ್ ಗಂಟ, ಟೆಂಪಲಿಂದ ಕಾಲನಿ ಗಂಟ, ಇಲ್ಲಿಂದ ಟೆಂಪಲ್ ಗಂಟ ನಮ್ಮ ಜನರಲ್ ಗ್ರಾಂಟಲ್ಲಿ ಏನು 25-30 ಲಕ್ಷ ರೂಪಾಯಿ ಏನು ಹೇಳ್ತಾವ್ರೆ. ಇಲ್ಲಿಂದ ಅಲ್ಲಿ ಗಂಟ, ಅಲ್ಲಿಂದ ಇನ್ನೂ ಎಷ್ಟು ಬೇಕಾಗ್ಬೋದು. ಆಮೇಲೆ ಸೆಪರೇಟ್ ಆಗಿ SCP ಗ್ರಾಂಟಲ್ಲಿ ಅದೊಂದು, ಇವೆರಡು ರೋಡ್ ಇವತ್ತೇ ಸ್ಟಾರ್ಟ್ ಮಾಡಿ ಕ್ಲಿಯರ್ ಮಾಡೋಕ್ಕೆ ನೀವು ಜವಾಬ್ದಾರಿ ತಗೊಳ್ಳಿ. ಎಷ್ಟೋ ವರ್ಷದಿಂದ ಗ್ರಾಮಸ್ಥರು ಈಗ ರಸ್ತೆಗೆ ಅಭಿವೃದ್ಧಿ ಆಗುತ್ತೆ ಅಂತ ಕಾಯ್ಕೊಂಡಿದ್ರಿ, ತಡವಾಗಾದ್ರೂ ಇವತ್ತಾಗಿದೆ. ದಯವಿಟ್ಟು ಮನೆಗಳ ಮುಂದೆ ಕ್ಲೀನಾಗಿ ಮಾಡ್ತಾರೋ ಇಲ್ವೋ ಅಂತ ನೀವು ನೋಡ್ಕೊಂಬರ್ಬೇಕು.
ಯಾಕೆಂದರೆ ನಾವು ಇವತ್ತು ಬರ್ತೀವಿ, ಯಾವತ್ತು ಹಬ್ಬ ಗಿಬ್ಬ ಬಂದಾಗ ನಾವು ಕರೆದ್ರೆ ಬರ್ತೀವಿ, ಇಲ್ಲ ನಾವು ಬರೋದಿಲ್ಲ. ದಯವಿಟ್ಟು ನಿಮ್ಮ ಮನೆಗಳ ಮುಂದೆ ಎಷ್ಟು ಅಗಲ ಆಗುತ್ತೆ ಅಂದರೆ ಎಲ್ಲೋ ಕಡೆಯಲ್ಲಿ ನಿಮಗೆ ಅನನುಕೂಲ, ಆ ವಿಚಾರದಲ್ಲಿ ಅಭಿವೃದ್ಧಿ ಪರವಾಗಿ ನಾವು ನಿಲ್ತೀವಿ. ಬರೋಂಥ ದಿವಸ ಈ ಮೇನ್ ರೋಡು ಆಗುತ್ತೆ. ನಿಮಗೆ ಶನಿವಾರ ಸಂತೆ ಭಾಗಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಅನುದಾನ ಕೊಡ್ತಾ ಇದ್ದೀವಿ, ಮುಂದೆ ಬರೆಸಲಿ ಅಂತ ನಿಮ್ಮೆಲ್ಲರಿಗೂ ಕೇಳ್ತಾ, ಈಗ ಇದು ಸಿಮೆಂಟ್ ಅಲ್ವಾ, CC ರಸ್ತೆ ಇರೋದ್ರಿಂದ ಮಳೆ ಗಿಳೆ ಏನು ಎಕ್ಸ್ಕ್ಯೂಸ್ ಏನಿಲ್ಲ. ಜನಕ್ಕೆ ಒಂದು ಸ್ವಲ್ಪ ಅನನುಕೂಲ ಆಗ್ದಂಗೆ ನಮ್ಮ ಅಧಿಕಾರಿಗಳು ನೋಡಿಕೊಂಡು ಸಾರ್ವಜನಿಕರಿಗೆ ಸಹಾಯ ಮಾಡೋಂಥ ಕೆಲಸ ನಿರಂತರವಾಗಿ ನಾವು ಮಾಡಬೇಕು. ಅಭಿವೃದ್ಧಿ ಮುಖಾಂತರ ಊರಿಗೆ ಒಳ್ಳೇದಾಗಲಿ ಅಂತ ನಿಮ್ಗೆ ಕೇಳ್ತಾ, ಶನಿವಾರ ಸಂತೆ ಹಾಗೂ ಈ ಭಾಗದ ಎಲ್ಲ ಹೆಮ್ಮನೆ ಗ್ರಾಮಸ್ಥರಿಗೆ ಅದೇ ರೀತಿಲಿ ಅಲ್ಲ, ಈಗ ಅದ್ರ ಜೊತೆನೂ ಹೆಚ್ಚಿನ ಸಂಖ್ಯೆಯಲ್ಲಿ ಮೆಂಬರ್ಶಿಪ್ ಮಾಡಿಸ್ಕೊಡೋಕ್ಕೂ ನೀವು ಜವಾಬ್ದಾರಿ ತಗೊಳ್ಳಿ ಅಂತ ಹೇಳ್ತಾ, APMC ಸಮಸ್ಯೆ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಶನಿವಾರ ಸಂತೆ ಭಾಗದಲ್ಲಿ ಬೆಳೀಲಿ, ಇನ್ನೂ ಹೆಚ್ಚಿನ ರೈತರಿಗೆ ಸಹಾಯ ಆಗಲಿ ಅಂತ ಹೇಳ್ತಾ, ಸುವರ್ಣ ಮಹೋತ್ಸವ ಕಾರ್ಯಕ್ರಮದಲ್ಲಿ ನಾನು ಒಂದು ಆಶ್ವಾಸನೆ ಕೊಟ್ಟಿದ್ದಂಥ ಸಂದರ್ಭದಲ್ಲಿ ರಸ್ತೆಗೆ ಪ್ಲಸ್ ಅಂಗಡಿಗೂ ದುಡ್ಡು ಕೇಳಿದ್ರಿ, ಅಂಗಡಿ ಕೊಡೋಕ್ಕಾಗಲ್ಲ, ರಸ್ತೆ ಕೊಡ್ತೀನಿ ಅಂತ ಹೇಳಿದೆ, ಕರೆಕ್ಟಾ? ಆಮೇಲೆ ಕಟ್ಟಡ ಕಾಂಪೌಂಡ್ಗೆ ನಾನು ಕೇಳಿದ್ದು. ಆ ವಿಚಾರದಲ್ಲಿ ಇವತ್ತು 10 ಲಕ್ಷ ರೂಪಾಯಿ CMIDPಲಿ ನಾವು ಅಂದರೆ ಮುಖ್ಯಮಂತ್ರಿ ನಮ್ಮ ವಿಶೇಷ ಅನುದಾನದ ವತಿಯಿಂದ 10 ಲಕ್ಷ ರೂಪಾಯಿ ಅಲ್ಲಿಂದ ಮೇನ್ ರೋಡಿಂದ ಇಲ್ಲಿಗೆ. ನಾನು ಯಾಕೆ ಹೇಳ್ತೀನಿ ಅಂತಂದರೆ, ಮೇನ್ ರೋಡ್ ಅಂತ ಯಾಕೆ ಮೆನ್ಷನ್ ಮಾಡಿದೆ ಅಂತಂದರೆ, ಮೇನ್ ರೋಡು ಅಗಲೀಕರಣ ಆಗುತ್ತೆ ಈಗ. ಯಾಕಂದರೆ PMGSYಲಿ ಇದು ಪ್ರಗತಿ ಪಥ ರಸ್ತೆ ಅಂತ, ಪ್ರಗತಿ ಪಥ ರಸ್ತೆಯಿಂದ ನಮ್ಮ ಬೈಪಾಸ್ ರಸ್ತೆಯಿಂದ ಹಿಡಿದು ಅಪ್ ಟು ಗೋಪಾಲ್ಪುರ ಬನಶಂಕರಿ ದೇವಸ್ಥಾನ ಗಂಟ ಆ ರಸ್ತೆ ಸ್ಯಾಂಕ್ಷನ್ ಆಗಿದೆ. ಅದು ಈ ಭಾಗದಲ್ಲಿ ಒಂದು ಸ್ವಲ್ಪ ಅಗಲ ಮಾಡಿ ಬಸ್ ಸ್ಟ್ಯಾಂಡ್ಗೆ ಹೋಗೋ ಗಂಟ ಒಂದು ಸ್ವಲ್ಪ ಇಂಟರ್ಲಾಕ್ ಹಾಕಿ ಅಗಲೀಕರಣ ಮಾಡೋಕ್ಕೆ ಹೇಳಿದ್ವಿ. ಅದನ್ನು ನೋಡ್ಬಿಟ್ಟು ಆ ಎಡ್ಜ್ನ ನೋಡಿ ನೀವು ಕನ್ಸ್ಟ್ರಕ್ಷನ್ ಮಾಡ್ಕೊಳ್ಳಿ ಅಂತ ನಿಮಗೆ ಹೇಳ್ತಾ, ಇಲ್ಲೆಲ್ಲರೂ ಅನುಭವ ಇರೋರು, ಸಾರ್ವಜನಿಕಕ್ಕೆ ತುಂಬ ವರ್ಷದಿಂದ ನೀವು ಎರಡೂ ಕಡೆಯಿಂದ ಬರೀ ಅಂತಲ್ಲ, ಪ್ಲಸ್ ಜನಪ್ರತಿನಿಧಿಗೆ ಹಲವಾರು ಜನ ಇಲ್ಲಿ ಬಂದು ಸೇವೆ ಮಾಡಿದರೆ, ನನಗೆ ಗೊತ್ತಿರೋಂಗೆ ನಿಮ್ಮ ಎಕ್ಸ್ಪೀರಿಯೆನ್ಸು ಸಾರ್ವಜನಿಕರಿಗೆ ಹಲವಾರು ವರ್ಷದಿಂದ ಅನುಕೂಲ ಆಗ್ಕೊಂಡು ಬರ್ತಾಯಿದೆ. ಈ ಮಾರ್ಕೆಟ್ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಬೆಳಿಬೇಕು ಅಂತ ನಮಗೆಲ್ಲರೂ ಆಸೆ ಇರೋದ್ರಿಂದ ಶನಿವಾರ ಸಂತೆ ನೀವು ಹೇಳ್ದಂಗೆ ಈ ಭಾಗದಲ್ಲಿ ಅಂದರೆ ನಾರ್ತ್ ಕೊಡಗು ಭಾಗದಲ್ಲಿ ದೊಡ್ಡ ಮಟ್ಟದಲ್ಲಿ ಬೆಳೀತಾ ಇದ್ದೀವಿ. ಆ ವಿಚಾರದಲ್ಲಿ ಹಾಸನ ಭಾಗಕ್ಕೂ ಎಷ್ಟೋ ಜನ ಈ ಕಡೆ ಬಂದು ಮಾರ್ಕೆಟ್ ಇರ್ಬೋದು, ಬೇರೆ ಬೇರೆ ರೀತಿಯಲ್ಲಿ ಅನುಕೂಲ ಪಡ್ಕೋತಾ ಇದ್ದಾರೆ. ಶನಿವಾರ ಸಂತೆ ಅಭಿವೃದ್ಧಿಗೆ ನಾವೆಲ್ಲರೂ ಕೈ ಜೋಡಿಸೋಣ. ನಿಮ್ಮ ಮಾರ್ಕೆಟ್ ಅಭಿವೃದ್ಧಿನೂ ಹೆಚ್ಚಿನ ಸಂಖ್ಯೆಯಲ್ಲಿ ಆದರೆ ರೈತರಿಗೆ ಒಂದು ಬಲ ಸಿಕ್ಕಂಗೆ ಕೆಲಸ ನೀವು ಮಾಡ್ಕೊಂಡು ಬರ್ತಾಯಿದ್ರೆ, ನನ್ನ ಕಡೆಯಿಂದ ಇನ್ನು ಮುಂದೆ ಏನಾದರೂ ಪ್ರೋತ್ಸಾಹ ಕಾರ್ಯಕ್ರಮಗಳಿದ್ದರೆ ನಾವು ಕೈ ಜೋಡಿಸೋಕ್ಕೆ ನಾವು ತಯಾರಿಗಿರ್ತೀವಿ ಅಂತ ಹೇಳ್ತಾ, ಮತ್ತೊಮ್ಮೆ ಅಧ್ಯಕ್ಷರಾದ ಧರ್ಮಪ್ಪನವರು, ನಾಯಕ್ ಕುಮಾರ್ ಉಪಾಧ್ಯಕ್ಷರು ಅವರ ನೇತೃತ್ವದಲ್ಲಿ ಇದು ಕಾರ್ಯಕ್ರಮ ಆಯ್ತಾ ಇದೆ. ಅದೇ ರೀತಿಯಲ್ಲಿ ಎಲ್ಲ ಹಳೆಯ ಅಧ್ಯಕ್ಷರಾದಂಥ ಶರಣ ಇರ್ಬೋದು, ಹಳೆ ಮಾಜಿ ಅಧ್ಯಕ್ಷರುಗಳು ಹಿರಿಯವರು ಅವರೇ, ಎಲ್ಲರೂ ಅವರೇ, ಮಾಜಿ ಉಪಾಧ್ಯಕ್ಷರುಗಳು ಅವರೇ, ಕಮಿಟಿಯವರು ನೀವು ಹೇಳ್ದಂಗೆ ಪಕ್ಷಾತೀತವಾಗಿ. ಈ ಸಂದರ್ಭ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಸತೀಶ್, ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷ ಕಾಂತರಾಜು, ತಾಲೂಕ್ ಪಂಚಾಯತ್ ಮಾಜಿ ಅಧ್ಯಕ್ಷ ಲೋಕೇಶ್, ತಾಲೂಕು ಅಕ್ರಮ ಸಕ್ರಮ ಸಮಿತಿ ಸದಸ್ಯ ಜನಾರ್ದನ್ ಮತ್ತಿತರ ಪ್ರಮುಖರು ಪಾಲ್ಗೊಂಡಿದ್ದರು.